Hello guys, welcome to another part of the video, which is footprinting and reconnaissance tools. Third part, that is Nmap. Nmap in the part 2, ನೆಟ್ವರ್ಕ್ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಅಥವಾ ನೆಟ್ವರ್ಕ್ ಮ್ಯಾಪಿಂಗ್ ಅಂತಾನು ಕರಿಬೋದು. ಈ ಟೂಲು ಏನಂದ್ರೆ ಲಾಸ್ಟ್ 2 ಪಾರ್ಟ್ಸ್ ಇಂದ ಹೇಳ್ತಾ ಬಂದಿದ್ದೀನಿ. ಲೈಕ್ 1 ಸೆಕೆಂಡ್, ಲೆಟ್ ಮಿ ಚೆಕ್ ಇಫ್ ಇಟ್ ಇಸ್ ರೆಕಾರ್ಡಿಂಗ್. ಓಕೆ, ಲಾಸ್ಟ್ 2 ಪಾರ್ಟಲ್ಲೂ ನಾನು ಲೈಕ್ ಹೇಳಿದ್ದೀನಿ ಹೇಗೆಲ್ಲ Nmap ವರ್ಕ್ ಆಗುತ್ತೆ ಪೋರ್ಟ್ ಸ್ಕ್ಯಾನಿಂಗಿಗೆ ಅಂತ. ಜಸ್ಟ್ ಇಲ್ಲ ಚಿಕ್ಕ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನಾನು, ಹೇಗೆ ಕಾಣುತ್ತೆ ಅಂತ ಸ್ಕ್ಯಾನ್ ಮಾಡಿದ್ಮೇಲೆ Nmap. ಜಸ್ಟ್ ಕಮಾಂಡ್ ಯಾವ್ದು ಯೂಸ್ ಮಾಡಿದ್ದೀವಿ ಅಂತ ನಾವು ಇಲ್ಲಿ ನೋಡೋಣ. ಕಮಾಂಡ್ ಯೂಸ್ ಮಾಡಿದ್ದು ಬಂದ್ಬಿಟ್ಟು Nmap ಎಸ್ ಅಂತ ಇದೆ, ಓಕೆನಾ. 192.168.56 ಅಂತ ಇದೆ. ಇದು ಬಂದ್ಬಿಟ್ಟು ಕಮಾಂಡ್ Nmap ಎಸ್. ಇದು IP ಅಡ್ರೆಸ್ ಇದೆಲ್ಲ, ಇದು ಬಂದ್ಬಿಟ್ಟು ಡೊಮೇನ್. ಲೈಕ್ ಈ google.com ಅಂತ ಇದೆ, ಒಂದು ಸ್ಪೆಸಿಫಿಕ್ ಡೊಮೇನ್ ಇದೆ ಓಕೆನಾ. ಆ ಡೊಮೇನಿಂದ IP ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಹಾಕ್ತಿದ್ದೀನಿ ನಾನು. ಈಗ Nmap ಸ್ಕ್ಯಾನ್ ರಿಪೋರ್ಟ್ ಹೋಸ್ಟ್ ಈಸ್ ಅಪ್ ಲೇಟೆನ್ಸಿ ನಾಟ್ ಶೋನ್. ಹಾಗಾದ್ರೆ 97 ಕ್ಲೋಸ್ ಪೋರ್ಟ್ ಇದಾವೆ, ಅದು ಶೋ ಆಗಿಲ್ಲ. ಓಪನ್ ಪೋರ್ಟ್ಸ್ ಯಾವ್ಯಾವ ಇದಾವೆ ಜಸ್ಟ್ ಅದು ಇಲ್ಲಿ ಕಾಣ್ತಾ ಇದೆ ನೋಡಿ, ಅದು ಇಲ್ಲಿ ಶೋ ಆಗ್ತಾ ಇದೆ ಓಪನ್ ಪೋರ್ಟ್ಸ್. ಜಸ್ಟ್ ಓಪನ್ ಪೋರ್ಟ್ಸ್ ಓಕೆನಾ. ಈಗ ನಾವು ನೋಡ್ಬೋದು 21, 22, 23, 25, ಮೋಸ್ಟ್ಲಿ 80 ಇರುತ್ತೆ. 443, 445 ಜಸ್ಟ್ ಮೋಸ್ಟ್ಲಿ ಬೇಸಿಕ್ ಟೂಲ್ಸ್ ಇರುತ್ತೆ, ಇದರಿಂದ ತೋರಿಸ್ಬೋದು. ಇದು ಸರ್ವಿಸ್ FTP ಸರ್ವಿಸ್ ಇದೆ. 80 HTTP, ಹಂಗಾದ್ರೆ 80 ಕಾಮನ್. HTTPS HTTP ಓಕೆನಾ, ಅದು ಕಾಮನ್ನು. ಆಮೇಲೆ ಲಾಗಿನ್ ಇಂದ ಓಪನ್ ಇದೆ ಪೋರ್ಟು, ಶೆಲ್ಲು, NFS. ಈಗ ಬೇಸಿಕ್ MySQL ಇದೆ. ಇದು ಬೇಸಿಕ್ ಇದ್ರ ರಿಲೇಟೆಡ್ ಏನು ವಲ್ನರಬಿಲಿಟೀಸ್ ಇದಾವೆಲ್ಲ ಇದನ್ನ ಜಸ್ಟ್ ಫರ್ದರ್ ನಾವು ಸ್ಕ್ಯಾನ್ ಮಾಡಿಬಿಟ್ಟು ರಿಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಪೋರ್ಟ್ ಮೇಲ್ಗಡೆ ಅಟ್ಯಾಕ್ ಸ್ಟಾರ್ಟ್ ಮಾಡ್ತೀವಿ ಯೂಸಿಂಗ್ ಬೀಸ್ ಆರ್ ಮೆಟಾಸ್ಪ್ಲಾಯ್ಟ್ ಫ್ರೇಮ್ ವರ್ಕ್ ಎಕ್ಸೆಟ್ರಾ ನಾವು ಯೂಸ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಫ್ರೇಮ್ ವರ್ಕ್ ಮೇಲ್ಗಡೆ ನಾವು ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆನಾ. ಅದರಿಂದ ನಾವು ಬ್ರೀಚಸ್ ಮಾಡ್ಬೋದು. ಲೈಕ್ ವಿ ಕ್ಯಾನ್ ಜಸ್ಟ್ ಸೆಕ್ಯೂರ್ ದ ವೆಬ್ಸೈಟ್ ಫರ್ದರ್ ಓಕೆನಾ. ಜಸ್ಟ್ ಹ್ಯಾಕ್ ಮಾಡೋದು ನಾವಿಲ್ಲಿ ಕಲಿತಾ ಇಲ್ಲ, ಜಸ್ಟ್ ಇಟ್ ಈಸ್ ಎಥಿಕಲ್ ಹ್ಯಾಕಿಂಗ್ ಕ್ಲಾಸಸ್ ಓಕೆನಾ. ನಾವಿಲ್ಲಿ ಜಸ್ಟ್ ಸೆಕ್ಯೂರ್ ಮಾಡೋದನ್ನ ತಿಳ್ಕೊಳ್ತಾ ಇದೀವಿ, ಓನ್ಲಿ ಎಜುಕೇಶನ್ ಪರ್ಪಸ್ ಇದು. ನಾವು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕ್ಲೇಮರ್ ಹಾಕಿದ್ದೀನಿ, ಜಸ್ಟ್ ಹೇಗೆ ವರ್ಕ್ ಆಗುತ್ತೆ ಎಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ದ ಮೋಸ್ಟ್ ಸ್ಕ್ಯಾನ್ ಟೈಪ್ಸ್ ನೋಡಿ, ಮೋಸ್ಟ್ ಕಮಾಂಡ್ ಇದ್ರೊಳಗಡೆ ಚೀಟ್ ಶೀಟ್ ಸಾರಿ ಚೀಟ್ ಶೀಟ್ ಅಂತ ಬರುತ್ತೆ, ಅದು ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ, ಅಥವಾ ಜಸ್ಟ್ ಸ್ಕ್ರೀನ್ ಶಾಟ್ ನಾನು ಇಫ್ ಐ ಕ್ಯಾನ್ ಲೆಟ್ ಮಿ ಶೋ ಯು. ಜಸ್ಟ್ ಸ್ಕ್ರೀನ್ ಚಿಕ್ಕದು ಮಾಡೋಣ. ಓಕೆ, ಇದು ಬಂದ್ಬಿಟ್ಟು ಸ್ಟೇಷನ್ ಎಕ್ಸ್ ಕಡೆಯವರಿಂದ Nmap ಚೀಟ್ ಶೀಟ್. ಇದು ಪ್ರತಿ ಇಯರ್ನು ಚೀಟ್ ಶೀಟ್ ಚೇಂಜ್ ಆಗ್ತಾ ಇರುತ್ತೆ ಓಕೆನಾ. ನೀವು ಕಮಾಂಡ್ ಬರುತ್ತೆ, ನೀವು ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಜಸ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ನೋಡ್ಬೋದು ಏನೇನು ಎಕ್ಸಾಂಪಲ್ಸ್ ಇದಾವೆ, ಡಿಸ್ಕ್ರಿಪ್ಷನ್ ಇದಾವೆ ನಿಮಗೆ ನೋಡಿ. ಎಕ್ಸಾಂಪಲ್ Nmap, ನಾರ್ಮಲ್ Nmap ಅಂತ ಟೈಪ್ ಮಾಡಿಬಿಟ್ಟು 192.168.1 ಜಸ್ಟ್ ಇದು ನಾರ್ಮಲ್ ಓಕೆನಾ. ಸ್ಕ್ಯಾನ್ ಏನ್ ಮಾಡುತ್ತೆ, ಸ್ಕ್ಯಾನ್ ಸಿಂಗಲ್ IP ಅಂತ ತೋರಿಸ್ತಿದೆ, ಒಂದೇ IP ಸ್ಕ್ಯಾನ್ ಮಾಡುತ್ತೆ. ಬ್ರೋ ಒಂದು IP ಅಷ್ಟೇ ಬರುತ್ತೆ. ಆಮೇಲೆ ಮಲ್ಟಿಪಲ್ ನನಗೆ ಒಂದ್ಕಿಂತ 2 IP ಇದೆ ಓಕೆನಾ. 2 ಸರ್ಚ್ ಮಾಡ್ಬೇಕು. ಏನ್ ಮಾಡಿದ್ದಾರೆ ಇಲ್ಲಿ, 1 IP ಹಾಕಿದ್ದಾರೆ, ಸ್ಪೇಸ್ ಕೊಟ್ಟಿದ್ದಾರೆ, ಸೆಕೆಂಡ್ IP ಇಲ್ಲಿ ಸರ್ಚ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸ್ಕ್ಯಾನ್ ಸ್ಪೆಸಿಫಿಕ್ IPs ಮಲ್ಟಿಪಲ್ ಸ್ಕ್ಯಾನ್ಸ್ ಮಾಡ್ಬೋದು. ಆಮೇಲೆ ಸ್ಕ್ಯಾನ್ ರೇಂಜ್ ಇಲ್ಲಿ ಡ್ಯಾಶ್ ಆಗಿ 254 ಅಂತ ಇದೆ. ಈಗ 254 ಯಾಕೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಈಗ ವೆನ್ IP ಇನ್ವೆಂಟ್ ಮಾಡಿದಾಗ ಇಷ್ಟೊಂದು ಜನ ಯೂಸರ್ ಆಗ್ತಾರೆ ಅಂತ ಅವರು ಅನ್ಕೊಂಡಿದ್ದಿಲ್ಲ. ಅವ್ರು ಜಸ್ಟ್ ಎಷ್ಟಿತ್ತು IP ಇದಂದ್ರೆ ಓಕೆ, ಇದು ಬಂದ್ಬಿಟ್ಟು IP ಇದು ಮ್ಯಾಕ್ಸಿಮಮ್ ಓಕೆನಾ. 255 255 255 255 ಓಕೆನಾ, ಇದನ್ನು ಮ್ಯಾಕ್ಸಿಮಮ್ ಇದು. ಈಗ ನನಗೆ ಲಾಸ್ಟ್ 254 ಇದೆ ಓಕೆನಾ. 254 ತನಕ ಅದು ಸ್ಕ್ಯಾನ್ ಮಾಡುತ್ತೆ.
1 ಇಂದ ಹಿಡಿದು ಲಾಸ್ಟಿಗೆ 254 ತನಕ 192.168.1.1 ಆದ್ಮೇಲೆ 2 ಆಮೇಲೆ 3 ಆಮೇಲೆ 4 ಆ ಥರ ಇದು ಜಸ್ಟ್ ಇದು ಏನಿದೆ ಇದು ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು Nmap ಸ್ಕ್ಯಾನಿ ಜಸ್ಟ್ ಡೊಮೇನಿಂಗ್ ಸ್ಕ್ಯಾನ್ ಮಾಡ್ತಾರಲ್ಲ, ಜಸ್ಟ್ ಈಗ ಇವ್ರೇನು ಕೊಟ್ಟಿದ್ದಾರೆ, scanme.nmap.org ಅಂತ ಕೊಟ್ಟಿದ್ದಾರೆ. ನಾವು ಇದೇ ಕೊಡ್ಬೋದು, ಇಲ್ಲಿದೆ ಸ್ಟೇಷನ್ ಅಂತ. ಜಸ್ಟ್ ಡೊಮೇನ್ URL ನಾವು ಕೊಟ್ಟು ನಾವು ಸ್ಕ್ಯಾನ್ನ ಮಾಡ್ಬೋದು. ಜಸ್ಟ್ ಈ ಥರ ನಾವು ಇಲ್ಲೆಲ್ಲ ಭಾಳ ಆಪ್ಷನ್ಸ್ಗಳಿದ್ದಾವೆ. ಯಾವ್ಯಾವ ಟೆಕ್ಸ್ಟ್ಗೆ ಅಕ್ನಾಲೆಜ್ಮೆಂಟು, ವಿಂಡೋಸ್ ಪೋರ್ಟ್ ಸ್ಕ್ಯಾನಿಂಗು ಅದೆಲ್ಲ ಇದ್ದಾವೆ. ಜಸ್ಟ್ ಈಗ ನೋಡಿ ಕರ್ಸರ್ ನೋಡ್ಬೋದು. ಜಸ್ಟ್ ನೀವು ಪ್ರತಿಯೊಂದನ್ನು ನೀವಾಗೇ ಸರ್ಚ್ ಮಾಡಿಬಿಟ್ಟು ಇದೆಲ್ಲ ಹೇಳ್ತಾ ಹೋದ್ರೆ ಫುಲ್ಲು ಜಾಸ್ತಿ ಲಾಂಗ್ ಆಗುತ್ತೆ ವಿಡಿಯೋಸು. ಜಸ್ಟ್ ನಾವು ವೆಬ್ಸೈಟ್ ಇದು ಹೇಳಿದ್ದೀನಿ ನಿಮಗೆ, ಎಲ್ಲಿ ನೀವು ಇನ್ನೂ ಫರ್ದರ್ ಇಂಟ್ರೆಸ್ಟ್ ಇದ್ರೆ ಇದು ಫರ್ದರ್ ನೀವು ಎಲ್ಲ ಸರ್ಚ್ ಮಾಡ್ಬೋದು. ಪರ್ಟಿಕ್ಯುಲರ್ ಯಾವ್ದಾರ ನೀವೇ ಒಂದು ವೆಬ್ಸೈಟ್ ಡೊಮೇನ್ ಬೈ ಮಾಡಿ ನೀವು ಅದ್ರ ಮೇಲೆ ಅಟ್ಯಾಕ್ ಮಾಡಿ ಟ್ರೈ ಮಾಡಿ. ಇಲ್ಲಾರ ಒಂದು ವೆಬ್ಸೈಟ್ ಇದೆ, ಜಸ್ಟ್ ಶೋ ಮಾಡ್ತೀನಿ ನಿಮಗೆ. ಓಕೆ, ಇದು ಒಂದು ವೆಬ್ಸೈಟ್ ನೋಡಿ, ಟೆಸ್ಟ್ PHP oneweb.com ಲಾಗಿನ್ ಪೇಜ್ ಇದು. ಜಸ್ಟ್ ಇಲ್ಲಿ ನೀವೆಲ್ಲ ಲಾಗಿನ್ ಟೆಸ್ಟ್ಸ್ ಮಾಡ್ಬೋದು. ಬೇರೆವು ಲೈಕ್ ಬೇರೆದು ಇದೆ ಇದ್ರೊಳಗಡೆ ಎಲ್ಲ ನೀವು ಚೆಕ್ ಮಾಡ್ಬೋದು. ಇದು ಬಂದ್ಬಿಟ್ಟು ಈ ವೆಬ್ಸೈಟ್ ಸೆಕ್ಯೂರ್ ಅಲ್ಲ ಅಂತಿದೆ, ಯಾಕಂದರೆ HTTP ಬೇಸ್ಡ್ ಇದೆಲ್ಲ, ಇದು HTTP ಬೇಸ್ಡ್ ಇದೆಲ್ಲ, ಅದಕ್ಕೆ ಸೆಕ್ಯೂರ್ ಅಲ್ಲ ಅಂತ ಇದೆ. ನೋಡಿ ಹೇಳ್ತದೆ ಇನ್ಸೆಕ್ಯೂರ್ ಪ್ರೋಟೋಕಾಲ್ ಅಂತ ಹೇಳ್ತಾ ಇದೆ. ಪ್ರೋಟೋಕಾಲ್ ಬಂದ್ಬಿಟ್ಟು ಇನ್ಸೆಕ್ಯೂರ್ ಇದೆ ಅಂತ, HTTPS ಆಗಿದೆ, HTTP ಇದೆ, ಅದಕ್ಕೆ ಸೆಕ್ಯೂರ್ ಇಲ್ಲ, ನೀವೇನು ಎಂಟ್ರಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು Nmapping ಟೂಲು. ನೆಕ್ಸ್ಟ್ ಈಗ ವಾಪಸ್ ಟಾಪಿಕ್ಕಿಗೆ ಬರೋಣ, ಏನಿದೆ ಅಂತ. ಓಕೆನಾ, ಫ್ರೆಂಡ್ಸ್. ಓಕೆ, ಇಂಪಾರ್ಟೆಂಟ್ ನೋಟ್ಸ್ ಇದೆ. ಇದು ಮೋಸ್ಟ್ಲಿ ನಾನು ಇದನ್ನ ನಿಮಗೆ ಪ್ರಾಕ್ಟಿಕಲ್ಲಾಗೆ ಮಾಡ್ಕೊತ ಹೇಳ್ಬಿಡ್ತೀನಿ. ಹೌ ಟು ಗೆಟ್ ಸಿಸ್ಟಮ್ IP ಇನ್ ವಿಂಡೋಸ್. ಓಕೆ, ಈಗ ನಾವು ಸ್ಕ್ಯಾನ್ ಮಾಡ್ಬೇಕಂದ್ರೆ ನಮಗೆ IP ಗೊತ್ತಿರಬೇಕಲ್ಲ ಫಸ್ಟ್. ಇದು ಓಕೆ, ಇದು ಮೇಲ್ಗಡೆದೆಲ್ಲ ನಾನು ಲಾಸ್ಟ್ ಇದ್ರಲ್ಲಿ ಹೇಳಿದ್ದೆ, ಸ್ಟೆಲ್ತ್ ಸ್ಕ್ಯಾನ್ ಹೇಗೆ ಮಾಡೋದಂತ ಎಲ್ಲ ಬಂದು ಲಾಸ್ಟ್ ಇದ್ರೊಳಗಡೆ ಆಯಿತು. ಎಷ್ಟು ಸೂಡೋ ಅಂತ ಕೊಡಬೇಕು, ಯಾಕಂದರೆ ರೂಟ್ ಯೂಸರಿಂದ ಸ್ಕ್ಯಾನ್ ಮಾಡ್ಬೇಕಲ್ಲ, ಸೂಡೋ ಅಂತ ಕೊಡ್ಬೇಕು ನಾವು. ನಾರ್ಮಲಾಗಿ Nmap ಅಂದರೆ ಲೈಕ್ ತೊಗೊಳಲ್ಲ ನಾವು. ಸೂಡೋ ಅಂದರೆ ಸೂಪರ್ ಯೂಸರ್ ಡೂ ಅಂತ ಅರ್ಥ. ಹಂಗಂದರೆ ಸೂಪರ್ ಯೂಸರ್ ಪರ್ಮಿಷನ್ ಕೊಟ್ಬಿಟ್ಟು ನಾವು ಕಮಾಂಡ್ ಹಾಕ್ಬೇಕು, ಹಂಗಾದರೆ ತಗೊಳುತ್ತೆ. ಈಗ ಹೌ ಟು ಗೆಟ್ ಸಿಸ್ಟಮ್ IP ಇನ್ ವಿಂಡೋಸ್, ಯಾವ ಕಮಾಂಡ್ ಹಾಕ್ಬೇಕು ಅಂತ ಇಲ್ಲಿ ಹಾಕಿದ್ದೀನಿ, IP config. ನಾನು ಜಸ್ಟ್ ಗೋ ಟು ವಿಂಡೋಸ್ ಆರ್ ಪ್ರೆಸ್ ಮಾಡಿ ಜಸ್ಟ್ ಟೈಪ್ ಮಾಡ್ತೀನಿ, ವಿಂಡೋಸು ಪ್ಲಸ್ ಆರ್. ಓಕೆನಾ, ವಿಂಡೋಸ್ ಪ್ಲಸ್ ಆರ್ ಅಂತ ಟೈಪ್ ಮಾಡಿದರೆ ಇಲ್ಲಿ ನನಗೆ ಶೋ ಆಗ್ತಾ ಇದೆ. ಓಕೆನಾ, ಇಲ್ಲಿ ಬಂತು ಸ್ಕ್ರೀನ್ ಮೇಲೆ ವಿಂಡೋಸ್ ಆರ್. ಇಲ್ಲಿ CMD ಅಂತ ಟೈಪ್ ಮಾಡಿ. ಓಕೆನಾ, CMD ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಏನು, CMD ಈ ಥರ ಓಪನ್ ಆಗುತ್ತೆ. ಇದ್ರೊಳಗಡೆ ಏನು ಮಾಡ್ಬೇಕು ನೀವು, ಇಲ್ಲಿ ಏನಿದೆ ಕಮಾಂಡ್ IP config, ಆಮೇಲೆ ಲಿನಕ್ಸಿಗೆ ಬಂದ್ಬಿಟ್ಟು IFP ಜೊತೆಗೆ ಬರುತ್ತೆ, IP config. ಜಸ್ಟ್ ಇಲ್ಲಿ ಟೈಪ್ ಮಾಡೋಣ, ಇಲ್ಲಿ ಹಾಕಿದ್ದೀನಿ ನೋಡಿ IP config ಅಂತ. ಓಕೆ, ನಾನು IP config ಅಂತ ಕೊಟ್ಟೆ, ನನ್ನ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇದೆ. ಏನೇನು ಡೀಟೇಲ್ಸ್ ಶೋ ಆಗ್ತಾ ಇದೆ ನೋಡಿ, ಇದು ಬಂದ್ಬಿಟ್ಟು ನನ್ನ ನಾಡ್ VPN ಇಂದು. ಓಕೆನಾ, ಇಲ್ಲಿ ಬಂದ್ಬಿಟ್ಟು ವೈರ್ಲೆಸ್ ಕನೆಕ್ಟ್ ಹಾಕಿದ್ದೀನಿ ವೈಫೈ, ಅದಕ್ಕೆ ಬಂದ್ಬಿಟ್ಟು ವೈರ್ಲೆಸ್ LAN ಅಡಾಪ್ಟರ್ ವೈಫೈಗೆ ಬಂದೆ. ಇಲ್ಲಿ ಬಂದ್ಬಿಟ್ಟು IPv4 ಅಡ್ರೆಸ್, ಇದು ಏನಿದೆಯಲ್ಲ ಅಡ್ರೆಸ್ಸು, ಇದು ಬಂದು ನಂದು IP ಅಡ್ರೆಸ್. ಇದ್ರ ಮೇಲ್ಗಡೆ ನಾನು ಸಿಸ್ಟಮ್ನ ಸ್ಕ್ಯಾನ್ ಮಾಡ್ಬೇಕು. ಓಕೆನಾ, IPv4 ಅಡ್ರೆಸ್, ಇದು ಸಬ್ನೆಟ್ ಮಾಸ್ಕು. ನಾ ಹೇಳಿದ್ನಲ್ಲ 255.255 ಅಂತ ಇರುತ್ತಲ್ಲ ಲಾಸ್ಟ್ ಸಬ್ನೆಟ್, ಆ ಥರ. ಇದು ಬಂದ್ಬಿಟ್ಟು 255. ಇದು ಡಿಫಾಲ್ಟ್ ಗೇಟ್ವೇ, ಇದು ನಂದು ವೈಫೈದು ಗೇಟ್ವೇ ಅಡ್ರೆಸ್. ಇದರಿಂದ ನಾನು ಡೈರೆಕ್ಟ್ ವೈಫೈ ಆಕ್ಸೆಸ್ ತೊಗೋಬೋದು. ಈಗ ಯಾವ್ದಾರ ವೈಫೈ ಕನೆಕ್ಟ್ ಆಗಿದ್ದೀನಿ ಅಂದರೆ ಈ ಅಡ್ರೆಸ್ಸಿಂದ ನಾನು ಡೈರೆಕ್ಟ್ ವೈಫೈ ಅಡ್ಮಿನ್ ಪ್ಯಾನಲ್ ಹೋಗಿ ನಾನು ಎಲ್ಲ ಚೇಂಜಸ್ ಮಾಡಿ ರಿಸ್ಟ್ರಿಕ್ಟ್ ಕೂಡ ಮಾಡ್ಬೋದು. ಈವನ್ ಅವ್ರು ಏರ್ಟೆಲ್ ಇತ್ತಾ ಅಥವಾ ಜಿಯೋ ಇದನ್ನ, ಅವ್ರು ಜಿಯೋ ಆ್ಯಪಿಂದನೂ ಪಾಸ್ವರ್ಡ್ ಚೇಂಜ್ ಮಾಡೋಕೆ ಹೋದರೆ ಆಗಲ್ಲ, ಆ ಥರ ಮಾಡ್ಬೋದು ನಾವು. ಜಸ್ಟ್ ಇದು ಸೆಕ್ಯೂರ್ ಆಗಿರಬೇಕು, ಅದು ಅಡ್ಮಿನ್ ಪ್ಯಾನಲ್ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು ನೀವು, ಅದು ಒಂದು ಸೆಕ್ಯೂರ್ ಮಾಡಬೇಕು. ಇದು ಬಂದ್ಬಿಟ್ಟು Nmap ಸ್ಕ್ಯಾನಿಂಗ್.
IF ಕಾನ್ಫಿಗು ಲಿನಕ್ಸ್ ಒಳಗಡೆ ಹಾಕ್ಬೇಕು ನೀವು ಟರ್ಮಿನಲ್ ಒಳಗಡೆ. ಟರ್ಮಿನಲ್ ಓಪನ್ ಮಾಡ್ತೀನಿ. ಓಕೆ, ಬೂಟಪ್ ಆಗ್ತಾ ಇದೆ ನಮ್ಮ ಸಿಸ್ಟಮು. ಯೂಸರ್ ನೇಮ್ ಬಂದ್ಬಿಟ್ಟು ರೂಟ್, ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಏನು ಇಟ್ಟಿದ್ದೀರಾ ಅದೇ. ಡ್ರಾವಿಡ್ ಅಂತ ಇಟ್ಟಿದ್ದೆ, ಓಕೆನಾ. ಓಕೆ, ಸಿಸ್ಟಮ್ ಬೂಟಪ್ ಆಯಿತು. ಟರ್ಮಿನಲ್ ಓಪನ್ ಮಾಡೋಣ ಇಲ್ಲಿ. ಟರ್ಮಿನಲ್ ಓಪನ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ನಾವು IF ಕಾನ್ಫಿಗ್ ಅಂತ ಹಾಕಿದೆ. ಓಕೆ, IF ಕಾನ್ಫಿಗ್ ಅಂತ ಹಾಕಿದೆ. ಇಲ್ಲಿ ಬಂದ್ಬಿಟ್ಟು ಈಥರ್ನೆಟ್, ಇದು ನನ್ನ IP ಅಡ್ರೆಸ್. ಯಾವುದು ಇದ್ರದ್ದು, ಯಾವುದು ಅಂತಾರೆ, ವರ್ಚುವಲ್ ಮಷೀನ್ ಇಂದು ಇದು ನಂದು. ಓಕೆನಾ. IF ಕಾನ್ಫಿಗ್ ಅಂತ ಹಾಕ್ಬೇಕು ಇದ್ರೊಳಗಡೆ. ಇನ್ನು ನೀವೇನಾರ IP ಕಾನ್ಫಿಗ್ ಅಂತ ಹಾಕಿದ್ರೆ ಬ್ಯಾಶ್ IP ಕಾನ್ಫಿಗ್ ಕಮಾಂಡ್ ಮಾಡ್ಕೊಂಡು ಅದೇ IF ಕಾನ್ಫಿಗ್ ಅಂತ ಹಾಕಿದ್ರೆ ಜಸ್ಟ್ ನಿಮಗೆ ಎಲ್ಲ ಶೋ ಆಗುತ್ತೆ ಅಡ್ರೆಸ್. ಇದು ವರ್ಚುವಲ್ ಮಷೀನ್ ಇಂದ ಬಂದ್ಬಿಟ್ಟು IP ಅಡ್ರೆಸ್. ಓಕೆನಾ. ಇದು ಬಂದ್ಬಿಟ್ಟು Nmap ಅಲ್ಲಿ ಎಷ್ಟು ಆಗಿದೆ. ಓಕೆ, ವಿಡಿಯೋ ಜಸ್ಟ್ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಟು ಅನದರ್ ವಿಡಿಯೋ ಆಫ್ Nmap. ಇದು ಬಂದ್ಬಿಟ್ಟು ನೆಟ್ವರ್ಕ್ ಮ್ಯಾಪಿಂಗ್ ಪ್ರಾಕ್ಟಿಕಲ್ಸು. ನೆಟ್ವರ್ಕ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಹೇಗೆ ಮಾಡೋದು ಅಂತ ಜಸ್ಟ್ IP ಡೊಮೇನಿಂದ ನಾನು ಜಸ್ಟ್ ಮೆಟಾಸ್ಪ್ಲಾಟ್ ಓಪನ್ ಆಗ್ತಿದೆ. ವಾಪಸ್ ಬಂದ್ಬಿಡೋಣ. ಇಲ್ಲಿ ಬಂದ್ಬಿಟ್ಟು ನಾನು ಜಸ್ಟ್ Nmap ಅಂತ ಹಾಕೋಣ. ಇದು Nmap ಇಂದು ಏನು ಆಪ್ಷನ್ಸ್ ಇದ್ದಾವೆ ಅದೆಲ್ಲ ಶೋ ಮಾಡ್ತಾ ಇದೆ ನಮಗೆ. ಜಸ್ಟ್ ಪರ್ಟಿಕ್ಯುಲರ್ ಕಮಾಂಡ್ಸ್ ಎಲ್ಲ ಬೇಸಿಕ್ ಕಮಾಂಡ್ ಹಾಕೋಣ. ಫಸ್ಟ್ ಒಂದು ಬಂದ್ಬಿಟ್ಟು Nmap, ಜಸ್ಟ್ ಯಾವ್ದಾರ ಒಂದು ಡೊಮೇನ್ ನೇಮ್ ಲೈಕ್ ಗೂಗಲ್ ಹಾಕೋಣ. ಸ್ಟಾರ್ಟಿಂಗ್ Nmap 7.70 https://nmap.org. ಡೇಟು ಟೈಮ್ ಏನಾಗಿದೆ 1:50 ಆಗಿದೆ. ಈ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟಾರ್ಟ್ ಆಗ್ತಾ ಇದೆ ಅದು. ಇಲ್ಲಾಗಲಿ ಇಲ್ಲಿ ಪೇಡಿ ಬರೋಣ ನಾವು. ಇಲ್ಲಿ ಬಂದ್ಬಿಟ್ಟು MXF ಓಕೆ, ಇಲ್ಲಿ ಲಾಗಿನ್ ಆಗಲಿ. ಇಲ್ಲಿ ಬಂದ್ಬಿಟ್ಟು ಸಾರಿ IF ಅಲ್ಲ, IF ಕಾನ್ಫಿಗ್. ಓಕೆ, ಇಲ್ಲಿ ಬಂದ್ಬಿಟ್ಟು ಕರ್ಸರ್ ಯಾಕೆ ಮೂವ್ ಆಗ್ತಾಯಿಲ್ಲ. ಇಲ್ಲಿ ಬಂದ್ಬಿಟ್ಟು IP ಅಡ್ರೆಸ್ ಇದೆ ನೋಡಿ. ನಾನು ಜಸ್ಟ್ ಪ್ಯಾನ್ ಬರ್ಕೊಂಡ್ಬಿಡ್ತೀನಿ. ಏನಿದೆ iNet 192.168.182.131 ಅಂತ ಇದೆ. ಓಕೆನಾ. ಓಕೆ, ಇದು ಇದೇ ರೀತಿಯಾಗಿರಲಿ. ವಾಪಸ್ ಇಲ್ಲಿ ಬರೋಣ. ಬಂದ್ಬಿಟ್ಟು ನಾವು ಏನು ಸರ್ಚ್ ಮಾಡಿದ್ವಲ್ಲ ನೋಡೋಣ. ಇದು ಏನು ಹೇಳ್ತಾ ಇದೆ ನೋಡಿ, ಜಸ್ಟ್ ಫುಲ್ ಸೆಕ್ಯೂರ್ ಆಗಿದೆ. ಯಾಕೆ ಅಂದರೆ ಒಂದು HTTP ಪೋರ್ಟ್ ಓಪನ್ ಇದೆ, ಇನ್ನೊಂದು ಬಂದ್ಬಿಟ್ಟು HTTPS ಪೋರ್ಟ್ ಓಪನ್ ಇದೆ. ಎರಡು ಬ್ರೌಸಿಂಗಿಗಷ್ಟೇ ವರ್ಕ್ ಆಗೋದು. ಒಂದು ವಿತ್ ಸೆಕ್ಯೂರ್ ಆಗಿ ವರ್ಕ್ ಆಗುತ್ತೆ, ಒಂದು ವಿತೌಟ್ ಸೆಕ್ಯೂರಿಟಿ ವರ್ಕ್ ಆಗುತ್ತೆ. ಹಂಗಂದ್ರೆ ನೀವು ಗೂಗಲ್ ಮೇನ್ ಸರ್ವರ್ ಮೇನ್ ಡೊಮೇನ್ ಮೇಲೆ ಹ್ಯಾಕ್ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಅದು ವಾಪಸ್ ಕಳಿಸುತ್ತೆ, ನಿಮ್ಮ ಮನೆಗೆ ಹೋಗಿ ಮಕ್ಕಳಪ್ಪ ಅಂತೇಳಿ. ಹಂಗಂದ್ರೆ ಈಸ್ ನೋ ಲಿಟಲ್ ಒನ್ನಲ್ಲಿ ಬೆಟ್ಟಿಂಗ್ google.com. ಯಾಕಂದ್ರೆ ಇವರು ಎವ್ರಿ ಅಪ್ಡೇಟ್ ಆದಮೇಲೆ ನಮಗೆ ಲೈಕ್ ಪೆಂಟೆಸ್ಟರ್ ಆಗಿರ್ಬೋದು, ಬಕ್ರೌಡ್ ಆಗಿರ್ಬೋದು, ಅಲ್ಲಿ ಇಲ್ಲಿ ಎಲ್ಲ ಕಡೆ ನಮಗೆ ಇದು ಕೊಡ್ತಾ ಇರ್ತಾರೆ. ನೀವು ಹ್ಯಾಕ್ ಮಾಡಿ ನಾವು ಸರ್ವರ್ಸಿಗೆ ಇಫ್ ಯು ಹ್ಯಾಕ್ ವಿ ಗಿವ್ ಯು ಬೌಂಟಿ ಅಂತ ಹೇಳಿ ಬೌಂಟೀಸ್ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಕಂಪ್ನೀಸು. ಅದಕ್ಕೆ ನಮಗೆ ಬೇಗ ಸಿಗಂಗಿಲ್ಲ. ಈಗ ನಾವೇನು ಮಾಡೋಣ, ಬೇರೆ ಸ್ವಿಗ್ಗಿ ಹಾಕೋಣ.
ವೆಯ್ಟ್ ಮಾಡಬಲ್ಲಿ ಪಾಸ್ ಮಾಡ್ತೀನಿ ನಾನು. ಓಕೆ, ರಿಸಲ್ಟ್ ಬಂತು. ಬಂದ್ಬಿಟ್ಟು ಹಿಂದಿನ ಜಸ್ಟ್ ಎರಡೇ ಓಪನ್ ಇದೆ. ಜಸ್ಟ್ ನೀವು ಯಾವ್ದಾರ ಒಳ್ಳೆ ವೆಬ್ಸೈಟ್ ತೆಗಿಬೋದು. ಬಂದ್ಬಿಟ್ಟು ಯಾವ್ದಾರ ನಾರ್ಮಲ್ ವೆಬ್ಸೈಟ್ ಓಪನ್ ಮಾಡೋಣ, ಶಾಪಿಂಗ್ ಅಂತ ಕೊಡೋಣ. ನೀವಂತ ಕೊಡೋಣ. ಓಕೆ, ಇದು ಬೇಡ ನಮಗೆ. ಕಾಪಿ ಆಗ್ತಾ ಇಲ್ಲ ನನ್ನ ಕಡೆಯಿಂದ ಈ ಕಡೆಗೆ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಜಸ್ಟ್ ನಾವು ಟೈಪ್ ಮಾಡೋಣ, ಯಾವ್ದಾರ ಒಂದು ಟೈಪ್ ಮಾಡೋಣ. ಬರೀ ಸ್ಟೋರ್ ಅಂತ ಹಾಕೋಣ, ಏನಾರ ಬರುತ್ತೆ. ಫಸ್ಟ್ ಇದೇನಾ ಅಂತ ನೋಡೋಣ. ಇಲ್ಲ ಅಂದ್ರೆ ಬರಲ್ಲ. store.com ಅಂತ ಮೇ ಬಿ ಇದೆ. ಓಕೆನಾ, ನಿಮಗೆ ರಿಸಲ್ಟ್ ಶೋ ಆಗುತ್ತೆ ಫ್ಯೂ ಸೆಕೆಂಡ್ಸಲ್ಲಿ. ಓಕೆ, ರಿಸಲ್ಟ್ ಪಾಪಪ್ ಆಗಿದೆ. ಇದು ಬಂದ್ಬಿಟ್ಟು ಒಂದೇ ಓಪನ್ ಇದೆ, HTTP ಸೆಕ್ಯೂರ್ ಅಲ್ಲ, ಅದು ಜಸ್ಟ್ ನಾರ್ಮಲ್ ಆಗಿ ವಿತೌಟ್ ಸೆಕ್ಯೂರ್ ಒಂದೇ ಪೋರ್ಟ್ ಓಪನ್ ಇದೆ, ಬೇರೆವೆಲ್ಲ ಕ್ಲೋಸ್ ಇದ್ದಾವೆ. ಇದರ ನೀವು ಜಸ್ಟ್ ಓಪನ್ ಮಾಡಿ ಸರ್ಚ್ ಮಾಡ್ಬೋದು, ಜಾಸ್ತಿ ಪೋರ್ಟ್ಸ್ ಕಾಣುತ್ತೆ ಒಂದೊಂದ್ರಾಗೆ. ಓಕೆ, ಒಂದು ವೆಬ್ಸೈಟ್ ಸಿಕ್ಕಿತ್ತಲ್ಲ, ಅದೊಂದು ಹಾಕೊಂಡು ಬಂದ್ಕೊಳ್ಳಿ. ಡೊಮೇನ್ ಸಿಕ್ಕಿತ್ತಲ್ಲ, 192.168.131 ನೋಡಿ, ಇಷ್ಟು ಪೋರ್ಟ್ ಓಪನ್ ಇದೆ. ಇದು ಯಾವುದು ಅಂತಂದ್ರೆ ನೋಡಿ, ಮ್ಯಾಕ್ ಅಡ್ರೆಸ್ ಕೂಡ ಶೋ ಆಗ್ತಾ ಇದೆ, ಯಾವುದು VMware ಅಂತ ತೋರಿಸ್ತಾ ಇದೆ. ಇದೇನು ರನ್ ಮಾಡಿ ಇಟ್ಟಿದ್ದೀನಲ್ಲ, ಇದ್ರದ್ದು ಇಷ್ಟೊಂದು ಪೋರ್ಟ್ಸ್ ಓಪನ್ ಇದಾವೆ. ಈ ತರ ಎಲ್ಲ ನಮಗೆ ಶೋ ಆಗುತ್ತೆ ವೆಬ್ಸೈಟ್ ಇನ್ ಪೋರ್ಟ್ಸ್. ಓಕೆನಾ, ಯಾಕೆ ಮತ್ತೆ ನೀವು ಅನ್ಕೊಂತೀರಾ ಯಾಕೋ ಏನು ಶೋ ಆಗ್ತಾ ಇಲ್ಲಲ್ಲ, ಎಲ್ಲದು ಸೇಮ್ ಪೋರ್ಟೇ ಬರ್ತಾ ಇದೆಯಲ್ಲ ಅಂತ, ಅದಕ್ಕೆ ಜಸ್ಟ್ ಶೋ ಮಾಡಿದೆ. ಈ ತರ ನಮಗೆ ಪೋರ್ಟ್ಸ್ ಶೋ ಆಗುತ್ತೆ, ಯಾವ್ಯಾವ ಓಪನ್ ಪೋರ್ಟ್ಸ್ ಇದಾವೆ ಅಂತ. ಈ ಪರ್ಟಿಕ್ಯುಲರ್ CV ಅಂತ ಬರುತ್ತೆ, ಅದಕ್ಕೆ ರಿಲೇಟೆಡ್ ನಾವು ಸ್ವಲ್ಪ ರೀಡ್ ಮಾಡಿಬಿಟ್ಟು ಅದ್ರ ರಿಲೇಟೆಡ್ ನಾವು ವಲ್ನರಬಿಲಿಟೀಸ್ ಏನಾರ ಇದೆನಾ ಇಯರ್ದು ಅಂತ ಟ್ರೈ ಮಾಡಿಬಿಟ್ಟು ನಾವು ಮೆಟಾಸ್ಪ್ಲಾಯ್ಟ್ ಯೂಸ್ ಮಾಡಿಬಿಟ್ಟು ಜಸ್ಟ್ ಇದಕ್ಕೆ ಗೆಟ್ ಇನ್ ಆಗ್ಬೋದು. ಓಕೆನಾ, ಇದು ಬಂದ್ಬಿಟ್ಟು Nmap. ಇನ್ನು ನೀವು ನಾರ್ಮಲ್ ಆಗಿ Nmap ಅಂತ ಹಾಕಿದ್ರೆ ಇಷ್ಟೊಂದು ಕಮಾಂಡ್ಸ್ ಇದಾವೆ. ಪ್ಲಸ್ ನಿಮಗೆ ಇನ್ನೂ ಒಂದು ವೆಬ್ಸೈಟ್ ಕೂಡ ಹೇಳಿದ್ದೆ, ಸ್ಟೇಷನ್ X ಒಳಗಡೆ, ಅದನ್ನು ಕೂಡ ನೀವು ಹಾಕ್ಬಿಟ್ಟು ಟ್ರೈ ಮಾಡಿಬಿಟ್ಟು ಜಸ್ಟ್ ನನಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ. ಈ ಟೂಲ್ ಬಗ್ಗೆ ನಿಮಗೆ ಗೊತ್ತಾಯಿತು. ಜಸ್ಟ್ ಕ್ಲಾಸ್ನ ಇದಕ್ಕೆ ಎಂಡ್ ಮಾಡೋಣ. ಕ್ಲಾಸ್ ಜೊತೆಗೆ ನಮ್ಮದು ಈ ಪರ್ಟಿಕ್ಯುಲರ್ ಮಾಡ್ಯೂಲ್ ಏನಿದೆಯಲ್ಲ, ಫುಟ್ ಪ್ರಿಂಟಿಂಗ್ ಆ್ಯಂಡ್ ರಿಕಗ್ನೈಸಿಸ್ ಟೂಲ್ಸ್ ಬಗ್ಗೆ, ಅದ್ರದ್ದು ಫುಲ್ ಚಾಪ್ಟರ್ ಇಲ್ಲಿ ಕ್ಲೋಸ್ ಆಯಿತು. ನೆಕ್ಸ್ಟ್ ಚಾಪ್ಟರ್ ಏನಿರುತ್ತೆ ಅಂದರೆ ಲೈಕ್ ಇಮೇಲ್, ಕಾಲ್, SMS ರಿಲೇಟೆಡ್ ಅದು ಇರುತ್ತೆ. ಅದು ಬಂದ್ಬಿಟ್ಟು ಅದು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಓಕೆನಾ, ಇದಕ್ಕೆ ಡಿಪೆಂಡ್ ಆಯಿತು ನಮ್ಮ ಕ್ಲಾಸು ಪ್ಲಸ್ ನಮ್ಮ ಚಾಪ್ಟರ್ಸು. ಓಕೆ, ಎಲ್ಲರೂ ಟಾಪಿಕ್ನ ಲೈಕ್ ಮಾಡಿ, ಹಳೆ ವಿಡಿಯೋಸ್ ಎಲ್ಲನೂ ನೋಡ್ಕೊತ ಬನ್ನಿ ಒಂದ್ಸಲ, ಹೆಲ್ಪ್ ಆಗುತ್ತೆ ನಿಮಗೆ. ಜಸ್ಟ್ ಇನ್ ಕೇಸ್ ಫ್ಯೂಚರ್ ಒಳಗಡೆ ಜಾಬ್ ಪ್ಲೇಸ್ಮೆಂಟು ಅಲ್ಲಿ ಇಲ್ಲಿ. ಓಕೆನಾ, ಥ್ಯಾಂಕ್ ಯು.